ಸೊ ಇಡೀ ಇಂಡಸ್ಟ್ರಿಯ ಬಲನ ಈ ಭೀಮಾ ಓರ್ತಾನೆ. ಹೌದೌದು. ದುನಿಯಾ ಮಾಡಿದಾಗ ನಾನು ಸ್ವಲ್ಪ ಹೌದು. ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು, ಅದು ವೈರಲ್ ಆಗೋದು. ವಿಜಯ್ ಒಳ್ಳೆ ನಟ, ನಿರ್ದೇಶನ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ. ಗಾಂಧಿನಗರ ನಮ್ಮನ್ನು ಕೆಣಕಂದಲ್ಲಿ ಬಿಡಕ್ಕಾಗತ್ತಾ? ತನ್ನ ಸಿನಿಮಾ ಅಂದ ತಕ್ಷಣ ಅದು ಬೇರೆಯ ಪ್ರೀತಿ ಇದ್ದೇ ಇರುತ್ತೆ. ನಮ್ಮನ್ನ ಎಷ್ಟೋ ಜನ ಸೆಲೆಬ್ರಿಟಿಗಳನ್ನ ಅಂದ್ರೆ ಬೈಕೋತಾ ಇರ್ತಾರೆ. ಹೌದು. ಫಸ್ಟ್ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ಬೈಲೇಬೇಕು ಅಂದ್ರೆ ಬೈತಾ ಇರಿ, ಸಂತೋಷ. ಏನ್ ಬಂದ್ರು ಸ್ವೀಕರಿಸ್ತೀನಿ. ಹೌದು, ಏನ್ ಬಂದ್ರೆ ಸ್ವೀಕರಿಸೋದೇ ಜೀವನ ಅಲ್ವಾ? ಹೌದು. ಎಲ್ಲ ಹೊಸ ಮುಖಗಳೇ, ಆದ್ರೆ ಅವ್ರೆಲ್ಲರೂ ಕೂಡ ಹೊಸಬ್ರು ಅನ್ಸಲ್ಲ, ಅಷ್ಟು ನೀಟಾಗಿ ಸ್ಕ್ರೀನ್ ಅಪಿಯರೆನ್ಸ್ ಇದೆ. ಅದು ಹೇಗ್ ಸಾಧ್ಯ ಆಯ್ತು, ಎಷ್ಟು ಕಷ್ಟ ಆಯ್ತು? ನಮ್ಮನ್ನ ಕೆಣಕಂದಲ್ಲಿ ಬಿಡಕ್ಕಾಗತ್ತಾ ಹೇಳಿ? ಸರಿ, ಕೆಣಕ್ಬಿಟ್ರೆ ಕಷ್ಟ. ಕೆಣಕ್ಬಿಟ್ಟು ಇವನು ಮುಗ್ದೋಯ್ತು ಅಂದಾಗ ನಂದೇನಯ್ಯ ಮುಗಿಯೋದು, ಈಗ ಶುರು ಆಗ್ತಾ ಇದೆ ಅಂತ ಹೇಳಿ ಹೊಸಬ್ರನ್ನ ಬಿಟ್ಟು ಆಟ ಆಡಿದೆ. ತಿರ್ಗಾ ಇನ್ನೂ ಒಂದು ಆಟ ಆಡಕ್ ಬಂದಿದ್ದೀನಿ. ಈಗ ಭೀಮಾ ಆ ಹೆಸರೇ ಸ್ಟ್ರಾಂಗ್. ಹೌದು. ಒಂದು 100 ಆನೆಯ ಬಲ ಇರ್ತಕ್ಕಂಥ ವ್ಯಕ್ತಿಗೆ ಭೀಮಾ ಅಂತ ಕರೀತಾರೆ. ಸೊ ಇಡೀ ಇಂಡಸ್ಟ್ರಿಯ ಬಲನ ಈ ಭೀಮಾ ಓರ್ತಾನೆ. ಹೌದೌದು. ಖಂಡಿತವಲ್ಲ, ಅದೊಂದು ಜವಾಬ್ದಾರಿ ಬಂದಿದೆ ಈಗ. ನಿಜ ನೋಡಿ, ಎಷ್ಟು ಮಾತಾಡ್ಬಿಟ್ರಿ ನೀವೀಗ. ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ? ಹೌದು. ಅದಕ್ಕೆ ನಾನು ಕೂಡ ಈಗಿನ ಸಿಚುವೇಶನ್ ಹಂಗಿದೆ ಸರ್. ಇಂಡಸ್ಟ್ರಿಗೆ ಒಂದು ಸಕ್ಸಸ್ ಬೇಕು ರೈಟ್ ನಾವು. ಸೊ ಎಲ್ಲ ಸಿನಿಮಾಗಳು ಬರ್ತದೆ. ಆಮೇಲೆ ನಾವು ಬರೀ ಸ್ಟಾರ್ ಸಿನಿಮಾ ಇಂಡಸ್ಟ್ರಿನ ಕೊಂಡೊಯ್ತು ಅಂತ ಹೇಳ್ತಾ ಇಲ್ಲ. ಹೌದೌದು. ಹೊಸಬ್ರು ಕೂಡ ಇಂಡಸ್ಟ್ರಿಗೆ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಅಲ್ಲಿ ಸ್ಟಾರ್ ಮುಖ್ಯ ಆಗಲ್ಲ. ಎಸ್, ಕರೆಕ್ಟ್. ಯಾವಾಗಲೂ ಅಷ್ಟೇ. ನಾನು ದುನಿಯಾ ಮಾಡಿದಾಗ ನಾನು ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು, ಅದು ವೈರಲ್ ಆಗೋಯ್ತು. ಕರೆಕ್ಟ್. ಅವತ್ತಿಷ್ಟು ಮಾಧ್ಯಮಗಳು ಇರಲಿಲ್ಲ, ಮೌಲ್ಯಕ್ಕೆ ನಮ್ಗೆ ದೊಡ್ಡದಾಗಿತ್ತು. ಹೌದು. ಹಂಗೆ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎಲ್ಲೇ ಇದ್ರು ಜನ ಬಂದು ನೋಡ್ತಾರೆ. ಅದಂತೂ ನನಗೆ ಗ್ಯಾರಂಟಿ ಇದೆ. ಓಕೆ ಸರ್, ನಾವೇ ಬೇರೆ ಸಿನಿಮಾಗಳು ನೋಡ್ತೀವಿ, ಸಬ್ಜೆಕ್ಟ್ ಕನ್ನಡ ಸಿನಿಮಾ ನೋಡ್ತೀವಿ, ಸಬ್ಜೆಕ್ಟ್ ಚೆನ್ನಾಗಿದ್ರೆ ಎಲ್ಲಾ ಭಾಷೆ ಸಿನಿಮಾ ಕೂಡ ನೋಡ್ತೀವಿ. ಒಂದಿಷ್ಟು ಜನ ವಿಜಯ್ ಒಳ್ಳೆ ನಟ, ಒಳ್ಳೆ ನಿರ್ದೇಶಕನೂ ಹೌದು, ಬರೋ ನಟರಾಗಿದ್ರೆ ಸಾಕಿತ್ತು, ನಿರ್ದೇಶನ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ. ನಟನೆ ಅದು ನಾನು ಹೇಳಿದ್ನಲ್ಲ, ಈಗ ಡಿಸೈಡ್ ಮಾಡ್ಬಿಟ್ರಲ್ಲ, ಏನೂ ಆಗಲ್ಲ. ಯಾಕಂದ್ರೆ ಅವರೇ ತಾನೇ ನಮ್ಗೆ ಇನ್ವೆಸ್ಟ್ ಮಾಡೋರು. ಕರೆಕ್ಟ್. ಮತ್ತೆ ಅವರೇ ಬರ್ದೆ ಹೋದಾಗ ನಾವೇನ್ ಮಾಡೋಣ? ಬೇಡ ಬನ್ನಿ, ನಾನು ಡೈರೆಕ್ಷನ್ ಮಾಡಿ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ನಿಂತ್ಕೊಂಡೆ. ನಾವು ಇದಕ್ಕೂ ರೆಡಿ ಅಂತ. ಸರ್, ಈಗ ಭೀಮಾ ಎಲ್ಲ ಡೈರೆಕ್ಟರ್ಗೂ ಅಥವಾ ಒಬ್ಬ ನಟನಿಗೆ ತನ್ನ ಸಿನಿಮಾ ಅಂದ ತಕ್ಷಣ ಅದು ಬೇರೆಯ ಪ್ರೀತಿ ಇದ್ದೇ ಇರುತ್ತೆ. ಹೌದೌದು. ಸೊ ಈ ಭೀಮಾ ನಿಮಗೆ ತುಂಬಾ ಬೇರೆ ಲೆವೆಲಿನ ಸಿನಿಮಾ ಅಂತ ನೀವು ಬಹಳ ಸರಿ ಹೇಳ್ತಾ ಇದ್ರಿ. ಹೌದು. ಅದಕ್ಕೆ ಟೈರ್ ಕೂಡ ಬೇರೆ ಲೆವೆಲಿನ ಸಿನಿಮಾ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬಾ ಜವಾಬ್ದಾರಿಯುತವಾಗಿ ನಾನು ಬಿಗಿನಿಂಗ್ ಹೇಳಿದೆ. ಹೌದು. ಈಗ ನಾವು ನೋಡ್ತಿರ್ತೀವಿ ಎಲ್ಲಾನು, ಯಾವ್ದು ತಲೆಗೆ ಹಾಕೊಳ್ಳಲ್ಲ. ಓಕೆ. ನಮ್ಮನ್ನ ಎಷ್ಟೋ ಜನ ಸೆಲೆಬ್ರಿಟಿಗಳನ್ನ ಅಂದ್ರೆ ಬೈಕೋತಾ ಇರ್ತಾರೆ. ಹೌದು. ಫಸ್ಟ್ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ಕರೆಕ್ಟ್, ಬನ್ನಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮನೋ, ನಿಮ್ಮ ಮನೇಲಿ ಯಾವುದೋ ಒಂದು ಹೆಣ್ಮಗುನೋ, ನಾನೇನು ಹೇಳಕ್ ಹೊರಟಿದ್ದೀನಿ ಅದರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಸೊ ಹಂಗಾಗಿ ಬಂದು ನೋಡಿ, ಆಮೇಲೆ ನನ್ನ ಮೇಲೆ ತಿರ್ಗಾ ನೀವು ನಿಮ್ಗೆ ಬೈಲೇಬೇಕು ಅಂದ್ರೆ ಬೈತಾ ಇರಿ, ಸಂತೋಷ. ಹೌದು, ಏನ್ ಬಂದ್ರೆ ಸ್ವೀಕರಿಸೋದೇ ಜೀವನ ಅಲ್ವಾ? ಅಂತ ಕಾಯ್ತಾ ಇದ್ದೀನಿ. ಓಕೆ ಸರ್, ಭೀಮಾದಲ್ಲಿ ಒಂದಿಷ್ಟು ಸ್ಪೆಷಾಲಿಟೀಸ್ ಇದೆ ನಾನು ಗಮನಿಸ್ದಂಗೆ. ಓಕೆ. ಮೊದಲನೇ ವಿಚಾರವಾಗಿ ಮಾತಾಡೋದಾದ್ರೆ, ಭೀಮಾ ತುಂಬಾ ರಾ ಫ್ಯಾಕ್ಟರ್. ಹೌದು, ರಾ ಫ್ಯಾಕ್ಟರ್. ನಾವು ಎಲ್ಲೇ ನೋಡಿದ್ರು, ಪ್ರತಿ ಸೀನ್ ನೋಡಿದ್ರು ಹಂಗೆ ರಾಶಿ ಪಾತ್ರಗಳು ಬಂದೋಗ್ತವೆ. ಹೌದು. ಎಲ್ಲದಕ್ಕೂ ನೀವು ಅಷ್ಟೇ ಅದ್ದೂರಿಯಾಗಿ ಸ್ಪೇಸಸ್ ಕೊಟ್ಟಿದ್ದೀರಾ. ಹೌದು. ಈಗ ಹೊಸಬರನ್ನ ನಿಭಾಯಿಸೋದು ಸುಲಭ ಅಲ್ಲ ಅನ್ನೋ ಮಾತಿದೆ. ನೀವು ಹೇಗೆ ನಿಭಾಯಿಸಿದ್ರಿ ಅಂತ? ಅದು ಆಕ್ಚುಲಿ ಅದೊಂದು ಚಾಲೆಂಜಿಂಗ್ ವಿಷಯ. ಅದನ್ನ ಮಾಡ್ದಾಗಲೇ ಸಖತ್ ಅನ್ಸೋದು. ಈಗ ರೆಗ್ಯುಲರ್ ಸಿನಿಮಾ ನೋಡ್ತಿರ್ತೀವಿ, ನೋಡ್ಬೇಕಾದ್ರೆ ಈ ಪಾತ್ರ ಬಂದಿದ ತಕ್ಷಣ ಹೇಳ್ತೀವಿ, ಈ ಕ್ಯಾರೆಕ್ಟರ್ ಹೆಂಗೆ ಮಾಡಕ್ ಸಾಧ್ಯ ಅಂತ ಊಹೆ ಮಾಡ್ತೀವಿ. ಈಗ ನಾನು ಬಿಡೋ ಪಾತ್ರಗಳು ನೀವು ಊಹೆನೇ ಮಾಡಕ್ ಆಗ್ಬೋದು. ಆ ಥರದ್ದು ತಂದು ಹೊರಗಡೆ ಸಿಗಬೇಕು, ಆಸೆ ಸರ್ಪ್ರೈಸ್ ಕೊಡ್ತಾ ಹೋಗ್ಬೇಕು ಎಲ್ಲರಿಗೂ. ಅದಕ್ಕೆ ಒಂದಷ್ಟು ಹೊಸಬರು ತರ್ತೀನಿ, ಹೊಸಬರು ಬೆಳಿಬೇಕು ಆಸೆ ಇರೋರು. ಸಿನಿಮಾದಲ್ಲಿ ಒಂದಿಷ್ಟು ನಿಮಗೆ ಕಾಮನ್ ಟೆಕ್ನಿಷಿಯನ್ ಇದೆ, ಸಲಗದಲ್ಲಿ ಇದ್ದಂಥ ಟೆಕ್ನಿಷಿಯನ್ ಮತ್ತು ಇಲ್ಲೂ ಕೂಡ ಮುಂದುವರಿತು. ಹೌದೌದು. ಆಗ ನೋಡಿದ್ರೆ ಚರಣ್ ರಾಜ್ ಬಗ್ಗೆ ಮಾತಾಡೋಣ. ಈಗ ಆಲ್ರೆಡಿ ಸಾಕಷ್ಟು ಸೌಂಡ್ ಮಾಡಿರೋಂಥವ್ರು ಚರಣ್ ರಾಜ್. ಹೌದು. ಯೂಶಲಿ ಚರಣ್ ರಾಜ್ ಯಾರ ಕೈಗೂ ಸಿಗಲ್ಲ, ಆದ್ರೆ ವಿಜಯ್ ಅವರು ಹಿಡ್ಕೊಂಬಂದು ಕೆಲಸ ಮಾಡಿಸ್ತಾರೆ. ಬಟ್ ಆ ರಿಸಲ್ಟ್ ಈಗ ನಮಗೆ
ಅನಿಸ್ತಾ ಇದೆ. ಕರೆಕ್ಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಆ ಸಾಂಗ್ ವಿಶೇಷತೆಗಳ ಬಗ್ಗೆ ಮಾತಾಡಬೇಕು. ಓ ಶೋರ್ ಶೋರ್. ನೀವೆಲ್ಲ ರೂಟ್ ಏರಿಯಾಗೆ ಹೋಗ್ತೀರಾ, ಹೌದು. ನಾಗರಹೊಳೆ ಅಂತೇಳಿ ಅಲ್ಲ, ಹೌದು. ಒಂದಿಷ್ಟು ಹಾ. ಯಾರಿಗೂ ಗೊತ್ತಿಲ್ಲದ ಅಂತ ಇಷ್ಟು ಜನ ಇದ್ದಾರೆ, ಹೌದು. ಅವರ ಜನಪದ ಸಾಹಿತ್ಯವನ್ನ ಇಲ್ಲಿ ಬಳಸ್ಕೋತೀರಾ. ಹೌದು. ಸೊ ಅದ್ರ ಬಗ್ಗೆ ಮಾತಾಡಿ. ನಾಗರಹೊಳೆ ಜೈನ ಕುರುಬ ಸಮುದಾಯ ಹಾ. ಲಾಸ್ಟ್ ಟೈಮ್ ತಂದಿದ್ದು ನಮ್ಮ ಸಿದ್ಧಿ ಜನಾಂಗ. ಹೌದು ಹೌದು. ಹೀಗೆ ನಾನು ಸುಮಾರು ಸಾಂಗ್ಗಳನ್ನ ಹುಡ್ತಾ ಇರ್ತೀನಿ. ನೀವು ಟ್ರಾವೆಲ್ ಜಾಸ್ತಿ ಜಾಸ್ತಿ ಮಾಡೋದು. ಹಾ. ಹಂಗಾಗಿ ನನ್ಗೆ ಅನ್ಸುತ್ತೆ ಇದನ್ನ ಹಾಕೋಣ. ಓಕೆ, ಅಲ್ಲಿ ನನ್ನಿಂದ ಏನಾನ ಹೆಲ್ಪ್ ಆಗೋ ಹಾಗಿದ್ರೆ ಏನಾನ ಹೆಲ್ಪ್ ಆಗಲಿ, ಮತ್ತೆ ನಮ್ಮ ಸಿನಿಮಾಗೆ ಕೂಡ ಬಳಸ್ಕೊಂಡಾಗ ನಮಗೂ ಅದು ಕೇಳೋರ್ಗು ಇಂಟ್ರೆಸ್ಟಿಂಗ್ ಆಗುತ್ತೆ. ಅದಕ್ಕೆ ನೋಡಿ ಇವತ್ತು ನಾಗರಹೊಳೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕರೆಕ್ಟ್ ಕರೆಕ್ಟ್. ಹೊಸ ಪ್ರತಿಭೆಗಳು ನಿಮ್ಮಲ್ಲಿ ಹೊರಗಡೆ ಆಮೇಲೆ ಈ ಸಾಂಗ್ ವಿಶೇಷತೆ ಸಾಕಷ್ಟು ಇದೆ ಸರ್. ನಾನು ನೋಡಿದೆ, ಕೇಳಿದೆ ಕೂಡ. ಮೊನ್ನೆ ನೀವು ಪ್ರೆಸೆಂಟ್ ಮಾಡಿದಾಗ ಅವ್ರನ್ನೆಲ್ಲ ಪ್ರತಿಭೆಗಳು ತಂದು ಅವ್ರನ್ನ ಮಾಧ್ಯಮದ ಮುಂದೆ ಪರಿಚಯ ಮಾಡಿಸ್ಕೊಟ್ಟು ಆ ಹಾಡು ಹೇಳೋದಾಗ್ಲಿ, ಒಂದು ಲೈನ್ ಇದೆ ಸರ್, ಆ ಲೈನ್ ನೀವೇ ಹೇಳೋದು. ಯಾವುದು? ಲೇಲೆ ಲೇಲೆ ಅಮ್ಮನ ಲೇಲೆ 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 ಅಮ್ಮನ ಲೇಲೆ. ಹೌದು ಸರ್, ಆ ಸಾಂಗ್ನ ಅರ್ಥ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸರ್. ಹೌದು. ಹೇಳಿ ಸರ್, ಅರ್ಥ ಏನು? ಲೇಲೆ ಅಮ್ಮನ ಲೇಲೆ ಸರ್, ಅವ್ರದ್ದೇ ಆದ ಒಂದು ಟ್ರೈಬ್ ಭಾಷೆ ಅದು. ಓಕೆ. ಈಗ ಐ ಥಿಂಕ್ ತುಂಬ ಅದಕ್ಕೆ ನಿಮ್ಮ ಸಾಹಿತ್ಯ ಅದು ಯಾವುದೂ ಇಲ್ಲ ಅಂತ ಆಗುತ್ತೆ ಅದಕ್ಕೆ. ಸೊ ಹಂಗಾಗಿ ಅವ್ರದ್ದೇ ಆದ ಭಾಷೆಗಳು. ಅಲ್ಲಿಗೆ ಕೇರಳ ಪಕ್ಕದಲ್ಲಿದೆ, ಮಡಿಕೇರಿ ಪಕ್ಕದಲ್ಲಿದೆ, ಇಲ್ಲಿ ನಮ್ಮ ಕರ್ನಾಟಕ ಪಕ್ಕದಲ್ಲಿದೆ, ಕೇರಳ ಬಾರ್ಡ್ರ್ ಇದೆ. ಅಲ್ಲೇನಾಗುತ್ತೆ, ನಮಗೆ ಇವೆಲ್ಲವೂ ಸೇರಿ ಒಂದು ಭಾಷೆ ಆಗಿದೆ. ಅವರು ಅವರ ತಾತ ಮುತ್ತಾತಂದಿರು ಸೃಷ್ಟಿ ಮಾಡ್ಕೊಂಡಿರೋ ಒಂದು ಭಾಷೆ ಆಗಿದೆ. ಆ ಭಾಷೆಯಲ್ಲಿ ಅವ್ರು ಏನೇನೋ ಅರ್ಥ ಇಟ್ಕೊಂಡು ಅದನ್ನ ಮಾಡಿದ್ದಾರೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಮಗೆ. ನೋಡಿ, ಬರೀ ಲೇಲೆ ಅನ್ನೋದೇ ನಮಗೆ. ಹೌದೌದು, ಅದು ತುಂಬಾ ಈಗ ವೈರಲ್ ಕೂಡ ಆಗ್ತಾ ಇದೆ ಎಲ್ಲ ಕಡೆ. ಹೌದೌದು. ಓಕೆ ಸರ್, ಈಗ ಆಗಲೇ ಮಾತಾಡೋದಂಗೆ ವಿಜಯ್ ಅವರು ಯಾವುದೇ ಸಿನಿಮಾಗಲಿ ತುಂಬಾ ಡೆಡಿಕೇಶನ್. ಹೌದೌದು. ಸೊ ಇಲ್ಲಿ ಎರಡು ಪಾತ್ರ ನಿಭಾಯಿಸಿದೆ, ಒಂದು ನಿರ್ದೇಶನ, ಒಂದು ನಟನೆ. ಸೊ ಈ ಎರಡನ್ನೂ ಮಾಡುವಾಗ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಎಂಜಾಯ್ ಮಾಡ್ತೀನಿ, ರಿಸ್ಕ್ ತುಂಬ ಎಂಜಾಯ್ ಮಾಡ್ತೀನಿ. ಇವಾಗ ಉದಾಹರಣೆಗೆ ಸುಮ್ಮನೆ ನೋಡಿ, ಇಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಅಂತ ಆ ಕಡೆ ಪ್ಲಾನ್ ಮಾಡ್ತಾರೆ. ಎಲ್ಲ ಮಕ್ಕಳು ಕಲೀಲಿ ಅಂತ ತಾಯಿ ಎಷ್ಟು ಜವಾಬ್ದಾರಿ ಆ ಸ್ಕೂಲ್ ಬಸ್ನ ಫೀಸ್ ಕಟ್ಟಿ ಎಲ್ಲ ಮಾಡಿ ಸೇರ್ಕೊತಾರೆ. ಕೆಲವರು ಕೊಡಿಸ್ಕೊತಾ ಇದ್ದಾರೆ ಅಂತ ಕೂಡ. ಭೀಮನ ಉದ್ದೇಶನೇ ಅದು. ಹೌದು, ದೇಶಗಳು ಬೇರೆನೇ ಇದೆ. ಹೌದೌದು. ಸೊ ಬರೀ ಬಾಯಿ ಮಾತಲ್ಲಿ ಹೇಳಲ್ಲ. ಹೌದು, ಅದನ್ನೇ ಆಗಸ್ಟ್ 9ಕ್ಕೆ ಬರ್ತಾ ಇದೆ, ನೋಡ್ಬೇಕು. ಹೌದು. ಸೊ ಯಾಕೆ ನೋಡ್ಬೇಕು ಅನ್ನೋದನ್ನ ವಿಜಯ್ ಅವರು ಬರೀ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಫುಲ್ ಡೀಟೇಲ್ಡ್ ನೀವು ಆ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹೌದೌದು. ಸರ್, ಇನ್ನೊಂದು ವಿಚಾರ, ಭೀಮಾ ಶುರು ಮುನ್ನ ನೀವು ಕೃಷ್ಣ ಚೈತನ್ಯ ಅವ್ರ ಜೊತೆ ಮಾತಾಡ್ತೀರಿ. ಸೊ ಮಾತಾಡುವಾಗ ಅವ್ರಿಗೆ ಒಂದು ಧೈರ್ಯ ಹೇಳ್ತೀರಿ. ಒಂದ್ ದೇವಸ್ಥಾನದ ಮುಂದೆ ನಿಲ್ತೀರಾ ನೀವು. ಹೌದೌದು. ನಿಂತು ದೇವ್ರ ಮುಂದೆ ನಿಂತಿದ್ವಿ, ಧೈರ್ಯ ಮಾಡ್ಬೇಡ ಅಂತ ಹೇಳ್ತೀನಿ. ಸೊ ಆರಂಭದಲ್ಲಿ ನೀವು ಕೊಟ್ಟಂತಹ ಉತ್ಸಾಹ ಇವತ್ತಿಗೂ ಅದೇ ಉತ್ಸಾಹದಿಂದ ಅವರು ಮಾತಾಡ್ತಿದ್ದಾರೆ. ತುಂಬಾ ಹ್ಯಾಪಿ ಆಗಿದ್ದಾರೆ. ಹೌದು, ನನ್ಗೆ ಖುಷಿ ಅನ್ಸುತ್ತೆ. ಇಬ್ರು ತುಂಬಾ ಎನರ್ಜಿ ಇರುವಂತ ಪ್ರೊಡ್ಯೂಸರ್ಸ್ ಅವರು. ಖುಷಿ ಆದ ಸರ್. ಈಗ ಈ ಸಿನಿಮಾದಲ್ಲಿ ಸ್ಟಂಟ್ ಬಗ್ಗೆ ಮಾತಾಡೋಣ ಸರ್. ಸ್ಟಂಟ್ ಬಹಳ ಮುಖ್ಯ. ಆಮೇಲೆ ಆದಷ್ಟು ಈ ಸಿನಿಮಾದಲ್ಲಿ ನೀವು ಎಲ್ಲಾ ಸ್ಲಮ್, ಬೆಂಗಳೂರಿನ ಇರ್ತಕ್ಕಂಥ ಎಲ್ಲಾ ಸ್ಲಮ್ಗಳನ್ನು ತೋರಿಸ್ಬಿಟ್ಟಿದ್ದೀರಿ. ಹೌದು ಹೌದು. ಈ ತರದ ಕ್ರೈಮ್ ಉದ್ದೇಶ ಬರೀ ಸ್ಲಮ್ಮಲ್ಲೇ ಇರ್ತವೆ ಅಥವಾ ಡೀಸೆಂಟ್ ಏರಿಯಾಗಳು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾನು ಮಕ್ಕಳು ಅಂದಾಗ ಅಲ್ಲಿ ಸ್ಲಮ್ ಮಕ್ಕಳು, ಮಿಡಿಲ್ ಕ್ಲಾಸ್ ಮಕ್ಕಳು ಅಂತ ಡಿಫರ್ ಮಾಡಿಲ್ಲ. ಮಕ್ಕಳು ಅನ್ನೋದೇ ಅದೇ ಭೀಮನ ವಿಶೇಷ. ಕರೆಕ್ಟ್. ನಿಮ್ಮ ಸ್ಲಮ್, ನಮ್ಮ ಸ್ಲಮ್ ಇಂದ ಹಿಡಿದು ನಿಮ್ಮ VVIP ಏನಿದ್ದಾರೆ ಅಲ್ಲಿವರೆಗೂ ಹೇಳ್ತೀನಿ, ಬನ್ನಿ ನೋಡಿರುತ್ತೆ ಭೀಮನ. ಅದೇ ಭೀಮನ ಸ್ಪೆಷಲ್. ಓಕೆ. ಅಂದ್ರೆ ಈಗ ಏಜ್ ಫ್ಯಾಕ್ಟರ್ ಹೆಂಗೆ ಸರ್? ಯಾವ ಏಜ್ ಗ್ರೂಪ್ ಬಳಸ್ಕೊಳ್ತಾ ಇದ್ದಾರೆ ನೀವು ನೋಡಿದಂಗೆ? ಅಲ್ಲ, ಒಂದು ಈಗಾಗಲೇ ಹೈಸ್ಕೂಲಿಂದಾನೇ ಬಳಸ್ಕೊತಾ ಇದ್ದಾರೆ. ಅವರು ಬಳಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರು ಉದ್ಧಾರ ಆಗೋದಕ್ಕೆ ಮಕ್ಕಳ ಬದುಕನ್ನ ಹಾಳು ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ವಿಶೇಷ.
ಈ ತರದ ಸಿನಿಮಾ ಮಾಡುವಾಗ ಒಂದಿಷ್ಟು ತಯಾರಿಗಳು ಬೇಕು, ಒಂದಿಷ್ಟು ರಿಸರ್ಚಸ್ ಬೇಕು. ಹೌದು. ವಿಜಯ್ ಅವರು ಈ ಎಳೆ ಎತ್ಕೊಂಡಾಗ ಯಾರನ್ನೆಲ್ಲ ಭೇಟಿ ಮಾಡಿದ್ರು ಅಂತ ಅಂದ್ರೆ ನಾನು ಒಂದಿಷ್ಟು ನೀವು ಹೇಳಲ್ಲ, ಆದ್ರೂ ನೀವು ಅಲ್ಲ, ಹೇಳಕ್ ಸಾಧ್ಯ ನಾನು. ಅನುಭವಿಸಿದಂಥ ಮಕ್ಕಳು, ಹಾ. ಅನುಭವದಿಂದ ಹೊರಗಡೆ ಬಂದಂಥ ಮಕ್ಕಳು, ಅದಕ್ಕೆ ಸಂಬಂಧಪಟ್ಟ ಪೇರೆಂಟ್ಸು, ಓಕೆ. ಆ ಪೇರೆಂಟ್ಸ್ಗಳ ನೋವು ಎಲ್ಲವನ್ನೂ ತೆಗೆದು, ಆಮೇಲೆ ಎಷ್ಟೋ ಮಕ್ಕಳು ತೀರೋಗಿದ್ದಾವೆ, ಅದು ಎಲ್ಲವನ್ನೂ ತೆಗೆದು ಕಥೆಯಲ್ಲಿ ಹಾಕಿ ಇಟ್ಟು ಅವ್ರ ಬಗ್ಗೆ ನಾನು ಪಾಪ ಅವ್ರು ಯಾರನ್ನೂ ರಿವೀಲ್ ಮಾಡೋದು ಬೇಡ, ಯಾರವರು ಯಾಕವರು ಅಂತ. ಸೊ ಹಂಗಾಗಿ ಅದೆಲ್ಲ ಬಚ್ಚಿಟ್ಟು ಸರಿ ನೋಡೋಣ, ಇದೊಂದು ನಾವೊಂದು ಕೈಗೆ ಎತ್ಕೊಳ್ಳೋಣ, ಒಂದು ಟ್ರೈ ಮಾಡೋಣ ಅಂಥೇಳಿ ಹೊರಟಿದ್ವಿ.